ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಕ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಸ್ವಲ್ಪ ಎಲ್ಲ ಮಾತಾಡ್ತಾ ಇದ್ದೀನಿ ಯಾಕಂದರೆ ಮಾಮಿ ಮನೆಯಲ್ಲಿದ್ದಾರೆ ಆಯಿತಾ. ಆ್ಯಂಡ್ ಇವತ್ತು ನಮ್ಮ ಲೈಫ್ನ ಮೋಸ್ಟ್ ಇಂಪಾರ್ಟೆಂಟ್ ಡೇ. ಪಾಪ ದೀಪು ಅವರು ಇವತ್ತು ಆಫೀಸಿಗೆ ರಜಾ ಹಾಕಿ ಬೆಳಿಗ್ಗೆ ಬೇಗ ಹೋಗಿರೋರು, ಇನ್ನು ಬಂದೇ ಇಲ್ಲ. 3 ಗಂಟೆ ಆಗಿದೆ, ಮಧ್ಯಾಹ್ನ ಊಟನೂ ಆಗಿಲ್ಲ. ಇವತ್ತು ನಮ್ಮ ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಆಗುತ್ತೆ. ಅದು ಹರಿಬರಿನಲ್ಲಿ ಆಗ್ತಾ ಇರುವಂಥ ಪ್ರಾಸೆಸ್. ನಿಮ್ಮ ಹತ್ರ ಎಲ್ಲ ಡೀಟೇಲ್ಸ್ ಶೇರ್ ಮಾಡಬೇಕು. ಇವತ್ತು ಈ ಡೇಟಿಗೆ ಆಗ್ತಾ ಇರಲಿಲ್ಲ ಅಂದರೆ ಇನ್ನು 1 ತಿಂಗಳಾದಮೇಲೆ ಮಾಡಬೇಕಾಗಿತ್ತು, ಬಿಕಾಸ್ ಯಾವುದೇ ರೀತಿಯಾದಂಥ ಒಳ್ಳೆ ಡೇಟ್ಸ್ ಇರಲ್ಲ ಅಂತ. ಸೊ ಹಾಗಾಗಿ ಮಾಮಿಗೆ ಐಡಿಯಾನೇ ಇಲ್ಲ. ವೆರಿ ಇಂಪಾರ್ಟೆಂಟ್ ಪೀಪಲ್ ನಮ್ಮ ಲೈಫಲ್ಲಿ ಅಲ್ವಾ. ಸೊ ಹಾಗಾಗಿ ಅವ್ರ ಹತ್ರ ಹೇಳಲೇಬೇಕು ಅಂತ. ಬಟ್ ನಮಗೆ ಹೇಳೋದಕ್ಕೂ ಆ ಒಂದು ಚಾನ್ಸೇ ಸಿಗಲಿಲ್ಲ, ಬಿಕಾಸ್ ನಾವಿನ್ನೂ ಶ್ಯೂರ್ ಆಗಿರಲಿಲ್ಲ ಈ ಮನೆ ತಗೋತೀವ ಇಲ್ವಾ ಅಂತ. ಆಬ್ವಿಯಸ್ಲಿ ಲಾಸ್ಟ್ ವಿಡಿಯೋದಲ್ಲೆಲ್ಲ ನೀವು ನೋಡ್ತಾ ಇದ್ದರೆ ನಿಮ್ಗೆ ಐಡಿಯಾ ಇರುತ್ತೆ ಯಾಕೆ ಏನಾಗಿತ್ತು ಸಮಸ್ಯೆಗಳು ಅಂತ. ಆ್ಯಂಡ್ ಫೈನಲಿ ಕನ್ಫರ್ಮ್ ಮಾಡಿ ಲಾಯರ್ ಹತ್ರ ಮಾತಾಡಿ, ಒಬ್ಬರು ಲಾಯರ್ 4 ದಿನ ಪ್ರಾಸೆಸ್ ಮಾಡಬೇಕು ಅಂತ ಅಂದರು. ಇನ್ನೊಬ್ಬರು ಲಾಯರ್ ಒಂದು ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ಬಟ್ ಒಂದಿನದಲ್ಲೇ ಪ್ರಾಸೆಸ್ ಮುಗಿಯುತ್ತೆ ಅಂತ. ಸೊ ಬ್ಯಾಂಕ್ ಮುಖಾಂತರನೇ ನಮಗೆ ಆ ಲಾಯರ್ ಪರಿಚಯ ಆಗಿ ನಾವೆಲ್ಲ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು ವಿ ಆರ್ ಗೋಯಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಡೇಗೆ ನನ್ನ ಹಸ್ಬೆಂಡ್ ಪ್ರೀತಿಯಿಂದ ಕೊಟ್ಟಿರುವಂಥ ಸಾರಿ, ನನ್ನ ಹುಟ್ಟುಹಬ್ಬಕ್ಕೆ ಅದನ್ನೇ ಹಾಕೊಂಡಿದ್ದೀನಿ. ಆ್ಯಂಡ್ ಕ್ವಿಕ್ ಲುಕ್ನ ತೋರಿಸ್ತೀನಿ, 1 ನಿಮಿಷ. ಸೋಚಲ್ಲಿ ತೊಗೊಂಡಿರುವಂಥ ಸೀರೆ ಇದು. ಐ ಥಿಂಕ್ ಆಲ್ಮೋಸ್ಟ್ 1800, 1900 ಅಥವಾ 2500 ಒಟ್ಟಲ್ಲಿ ಆ ಬಜೆಟ್ ಒಳಗಡೆ ಇರೋದು. ಸರಿ, ಎಷ್ಟು ಕಂಫರ್ಟೇಬಲ್ ಆಗಿದೆ ಗೊತ್ತಾ. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗ್ ಮಾಡಿರಲಿಲ್ಲ, ಇದು ಇನ್ನೂ ಸ್ಟಿಚಿಂಗ್ ಪ್ರಾಸೆಸ್ಸಲ್ಲಿದೆ. ಬಟ್ ಯಾವುದೋ ಒಂದು ರೆಡ್ ಬ್ಲೌಸ್ ಇತ್ತು, ಮ್ಯಾಚ್ ಆಗುತ್ತೆ ಅಂತ ಹಾಗೆ ಹಾಕ್ಕೊಂಡಿದ್ದೀನಿ. ಸೊ ಈ ಸ್ಪೆಷಲ್ ಡೇಗೆ ನನ್ನ ಸ್ಪೆಷಲ್ ಪರ್ಸನ್ ಕೊಟ್ಟಿರುವಂಥ ಸೀರೆ. ಆ್ಯಂಡ್ ಆಸೆ ಇತ್ತು ಇದೇ ರೀತಿ ಲುಕ್ಕಲ್ಲಿ ಹೋಗಬೇಕು ಅಂತ, ಟ್ರೆಡಿಷ್ನಲ್ ರೀತಿಯಲ್ಲೇ. ನಮ್ಮ ದೊಡ್ಡ ಕನಸಾಗುವಂಥ ದಿನ ಇವತ್ತು. ಸೊ ಜಾಸ್ತಿ ಮಾತಾಡಿದ್ರೆ ನನಗೆ ಗೊತ್ತಾಗುತ್ತೆ. ಫಸ್ಟ್ ನಾನು ಹೊರಗಡೆ ಹೋಗಿ ಅವ್ರಿಗೆ ಐಡಿಯಾನೇ ಇಲ್ಲ, ರಿವೀಲ್ ಮಾಡಿದಾಗ ಹೇಗೆ ರಿಯಾಕ್ಟ್ ಮಾಡ್ಬೋದು. ವಿಶ್ ದೀಪು ಅವ್ರು ಇಲ್ಲಿರ್ತಾರೆ, ಬರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ? ಏನು ನಗ್ತಾ ಇದ್ದೀರಾ ನೋಡಿ. ಏನು ಸ್ಪೆಷಲ್ ಇತ್ತು ಅನ್ನೋದು ಗೊತ್ತಿಲ್ಲ. ಹೌದಾ, ವಿಡಿಯೋ ಮಾಡೋಕ್ಕಿದೆ ಒಂದು. ಫಸ್ಟ್ ಆಫ್ ಆಲ್ ಮಾಮಿಗೆ ಒಂದು ಗುಡ್ ನ್ಯೂಸ್ ಕೊಡೋಣ ಅಂತ. ಗುಡ್ ನ್ಯೂಸ್ ಏನಾಗಿದೆ ಅಂತ ಗೊತ್ತಾಯ್ತು ಇವಾಗ. ಗೊತ್ತಾಯ್ತು ಬೆಳಗಿಂದ ನಾನು ಇರ್ಬೋದು ಕುಕಿಂಗ್ ಏನೋ ಇರಬೇಕು ಅನ್ಕೊಂಡಿದ್ದೆ. ಇವಾಗ ಅನ್ಸ್ತದೆ ಏನೋ ಬೇರೆ ಏನೋ ಸಸ್ಪೆನ್ಸ್ ಏನೋ ಗುಡ್ ನ್ಯೂಸ್ ಇದೆ. ಯಾಕೆ? ಒಳ್ಳೇದಾಗಲಿ, ಗುಡ್ ನ್ಯೂಸ್ ಅಂದರೆ ಒಳ್ಳೇದಾಗಲಿ. ಹೌದಾ, ಏನು ಗುಡ್ ನ್ಯೂಸ್? ದೇವ್ರು ಒಳ್ಳೇದು ಮಾಡಿ. ಇವತ್ತು ಹನುಮಂತ ಆಂಜನೇಯ ಒಳ್ಳೇದು ಮಾಡಲಿ ನಿಮ್ಗೆ. ಹೌದಾ? ಅಯ್ಯೋ, ಏನು ಗುಡ್ ನ್ಯೂಸ್ ಅಂದರೆ ಈ ಬಾಡಿಗೆ ಮನೆ ಬಿಟ್ಟು ನಾವು ಇನ್ನೊಂದು ಬಾಡಿಗೆ ಮನೆ ನೋಡಿದ್ದೀವಿ. ದೀಪರ್ ಆಸ್ಪತ್ರೆ ಹತ್ರ, ಡಿಫೆನ್ಸ್ ಕಾಲೋನಿ ಹತ್ರ. ಒಂದು 70,000 ಬಾಡಿಗೆ ಇದೆ. ಬಟ್ 4 ಬೆಡ್ರೂಮ್ ಮನೆ, 1 ರೂಮ್ ನನ್ನ ಸ್ಟುಡಿಯೋ, ಆಮೇಲೆ ಇನ್ನು 3 ರೂಮ್, 1 ಗೆಸ್ಟ್ ರೂಮು, 1 ಸ್ಟುಡಿಯೋ ರೂಮು, 1 ನಮ್ಮ ರೂಮು, ಇನ್ನೊಂದು ಅಪ್ಪಾಜಿ ರೂಮ್. ಬಾಡಿಗೆ ಮನೆ ನೋಡಿರೋದ? ಬಾಡಿಗೆ ಮನೆ ಅಲ್ಲ, ನಿಜ. ನಾನು ನಿಮ್ಗೆ ಬೆಳಿಗ್ಗೆ ಹೇಳ್ತಾ ಇದ್ದೆ ಅದಕ್ಕೆ ಅನ್ಕೊಂಡೆ ಅದಲ್ಲ ಮನೆ ಆಯ್ತೇನ ಅದ್ರ ಬಗ್ಗೆ ಅಂತ. ಅಲ್ಲ, ಬಾಡಿಗೆ ಮನೆ ನಿಜ ಬಾಡಿಗೆ ಮನೆ ಅಲ್ಲ. ನಿಜ ಬಾಡಿಗೆ ಮನೆ. ಇವಾಗ ಬಾಡಿಗೆ ಮನೆ ಆದ್ರೆ ಈ ತರ ವಿಡಿಯೋ ಮಾಡಲ್ಲ, ಮಾಡ್ತೀವಿ. ಯಾಕಂದ್ರೆ ಆಡಿಯನ್ಸ್ಗೆ ಸರ್ಪ್ರೈಸ್ ಅಂತ. ಈ ಮನೆ ಬಿಟ್ಟು ನಾವು ಇನ್ನೊಂದು ಮನೆ ಹೋಗ್ತಾ ಇದೀವಿ ಅಂತ. ಬಾಡಿಗೆ ಮನೆ ಅಲ್ಲ, ಸ್ವಂತ ಮನೆ. ಅಂದ್ರೆ ಒಳ್ಳೇದಾಗಲಿಪ್ಪ. ಇಲ್ಲ, ಈ ತರ ಜಸ್ಟ್ ಹೇಳಿ ಎಲ್ಲ ಮನೆ ನೋಡಿದ್ರೆ ಅದ್ರ ಬಗ್ಗೆ ಬೇರೆ ಏನೇನಿಲ್ಲ ಅಂತ ಈಗ ತರ ಜಸ್ಟ್ ಹೇಳೋದು. ಯಾರಿಗೆ? ಎಲ್ಲ ಮನೆಯದೇ ಇರ್ಬೇಕು ಅನ್ಕೊಂಡು. ಮನೆನೇ ನಿಜ. ನಾನು ಅದೇ ಅನ್ಕೊಂಡೆ. ಹೌದಾ? ಅದೇ ಬಿಡಿ ಇವಾಗ. ನಾವು ಸ್ವಂತ ಮನೆ ತಗೋತಾ ಇದ್ದೀವಿ. ಒಳ್ಳೇದಾಗ್ಲಿ, ದೇವ್ರು ಇನ್ನೂ ಒಳ್ಳೇದ್ ಮಾಡ್ಲಿ. ಇಷ್ಟ ಆಯ್ತಾ? ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನಾನು ದೀಪಕ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದೀನಿ. ಒಟ್ಟಿಗೆ ಹೇಳ ದೀಪಕ್, ನನಗೆ ಟೈಮ್ ಇಲ್ಲ, ನಾನು ಬರ್ತಾ ಇದ್ದೀನಿ, ಲೇಟ್ ಆಗ್ತಾ ಇದೆ, ನಾನು ಸ್ನಾನ ಮಾಡ್ಬೇಕು, ನಾನು ಹೊರಡ್ಬೇಕು, ಬೇಗ ಹೇಳು. ನಾನು ಇವತ್ತು ಬೈದು ನನಗೆ ರೂಮಲ್ಲಿ. ಇಲ್ಲೇನಾ? ಪರವಾಗಿಲ್ಲ, ಹಾಸ್ಪಿಟ್ಲ್ ಹತ್ರ ಇದೇ ಮನೆ ನಾವು ತಗೊಂಡಿದ್ದು. ಪಾಪ ನಾನು ಬರೀ ಆಟಾಡ್ಸ್ತಾನೆ ಇದ್ದೀನಿ ಇವ್ರನ್ನ. ಇದನ್ನೇನಾ ನಾನು ಕೊಟ್ಟರು ಹುಷಾರಾಗಿದ್ದೀರಾ? ಹೆಂಗ ಅನ್ನಿಸ್ತು? ನಾವು ಫೈನಲಿ ಮನೆ ತಗೋತಾ ಇದೀವಿ. ತುಂಬಾ ಖುಷಿ ಆಯ್ತು. ಅದಕ್ಕೆ ನಿಮಗೆ ಹೇಳೋಣ ಅಂತ ನನ್ ಟೈಮೇ ಬಂದಿಲ್ಲ. ಯಾಕಂದ್ರೆ ಅದಲ್ಲ ಯಾವುದು ಅದೇ ನೋಡಿದ್ರಲ್ಲ, ಅದೇ ಬಾಲ್ಕನಿ ಬಟ್ಟೆ ಒಣಗ್ಸೋದು, ಮತ್ತೆ ಬಟ್ಟೆ ಒಣಗ್ಸಲ್ಲ ಕಷ್ಟ. ಮಾಡೋಣ, ಅದೇ ಮಾಡ್ಬೇಕು. ಒಳ್ಳೇದಾಗ್ಲಪ್ಪ ದೇವ್ರೇ. ನಾನು ಹೇಳ್ದೆ ಮಾವಿಗೆ ಅದೇ ಕ್ರಮ ಬೇರೆ ಒಳ್ಳೇದಾಗ್ಲಿ. ಇಲ್ಲ ಅಂದ್ರೆ ನೀನು ಗರ್ಭಿಣಿ ಆಗಿರ್ಬೇಕು ಅನ್ಕೊಂಡೆ. ಹೌದಾ?
ಹೌದಾ? ಕನ್ಫರ್ಮ್ ಆಗಿದ್ದು ಕನ್ಫರ್ಮ್ ಮುಂಚೆನೆ ಮಾಡಿದ್ವಿ, ಬಟ್ ನಾವು ಕ್ಯಾನ್ಸಲ್ ಮಾಡಿದ್ವಿ ಆಮೇಲೆ ಮಧ್ಯದಲ್ಲಿ. ಗೊತ್ತಾ ನಿಮ್ಗೆ? ಇಲ್ಲ ಆಮೇಲೆ 4 ದಿನ ಹಿಂದೆ ಕನ್ಫರ್ಮ್ ಮಾಡಿದ್ವಿ. ಆಮೇಲಿಂದ ಒದ್ದಾಡ್ತಾ ಇದ್ದಾರೆ. ಇವಾಗ ಒಂದ್ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಎಲ್ಲಾ ಕಡೆ ಕೊಡ್ಬೇಕು, ಯಾಕಂದ್ರೆ ಇವತ್ತೇ ಕ್ಲೋಸ್ ಮಾಡ್ಬೇಕಲ್ವಾ. ಇಲ್ಲ ಅಂದ್ರೆ 1 ತಿಂಗಳು ಆದ್ಮೇಲಲ್ಲ, ಅದಕ್ಕೆ ಎಲ್ಲಾ ಕಡೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬೇಗ ಬೇಗ ಮಾಡಿಸ್ತಾ ಇದೀವಿ. ಅದಕ್ಕೆ ಒದ್ದಾಡ್ತಾ ಇದ್ದಾರೆ. ಒಳ್ಳೇದಾಯ್ತಪ್ಪ. ಸ್ವಂತ ಮನೆ, ಮಕ್ಕಳು ಸ್ವಂತ ಮನೆ ಆಯ್ತು. ಹೋಗೋಣ ನೋಡಕ್ಕೆ. ನಾನು ಅದೇ ಹೇಳ್ದೆ, ಅಪ್ಪಾಜಿ ಸೀರೆ ಬರೋದಂದ್ರೆ ಹಂಗೆ ಅದೇ ಮನೆ ನೋವೇ ಅಂದ್ರೆ ಇವಾಗ ನನಗೆ ಗೊತ್ತಿಲ್ಲ ಏನು ಅಂತ ಇವಾಗ ಹೇಳ್ಬೇಡಿ ಅಂತ ಹೇಳಿದಲ್ಲ ಅದಕ್ಕೆ. ಅಪ್ಪಾಜಿ ಹೇಳಿದ್ರೆ ಯಾರಿಗಾದ್ರು ಅಂತ. ಅಷ್ಟೇ, ಕನ್ಫರ್ಮ್ ಆದ್ರೆ ನಾನು ಯಾರಿಗೂ ಹೇಳಲ್ಲ. ಅದು ಚೆನ್ನಾಗಿರಲ್ಲ, ಅವರು ಆಸೆನಲ್ಲಿ ಇರ್ತಾರೆ ಜಾಸ್ತಿ, ಹಂಗ್ ಮಾಡ್ಬಾರ್ದಲ್ಲ. ತಾತನ್ ಗೊತ್ತು, ತಾತ ಏನೋ ಕೇಳಲಿಲ್ಲ. ತಾತಂಗೆ ನಾನು ಹೇಳ್ತೀನಿ ಏನಂತ ಗೊತ್ತಾ ವಿಷಯ? ಗೊತ್ತಾ ಏನ್ ವಿಷಯ ಗೊತ್ತಾ? ಈಗ ಎಲ್ಲ ಹೋಗ್ತಾರೆ ಗೊತ್ತಾ? ಮನೆ ನೋಡಕ್ಕೆ ಅಂತ ಹೇಳ್ದೆ. ಮನೆ ನೋಡಕ್ಕೆ ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ಇಲ್ಲಿ ಕೂರಿ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಐತೆ. ಯಾವ ಮನೆಮ್ಮ? ಬಾಡಿಗೆ ಮನೆ ಅಲ್ವಾ, ಅವ್ರು ಸುಮ್ನೆ ಮನೆಗೆ ತಗೊಂಡಿದ್ದೀರಾ ಅಂತ ತಲೆ ತಿಂತವ್ರೆ ನಂದು. ನಿಮ್ಗೆ ಗೊತ್ತಿಲ್ವಾ? ಗೊತ್ತಾಗಿರ ಕೇಳಿ. ಮನೆ ತಗೊಂಡ್ರ? ಹೇಳ್ಕೊಡ್ದು ಅಂತಿದ್ದೀನಲ್ಲ. ನೀನ್ ಹೇಳಿದೀವಿ. ಹೇಳಿಲ್ಲ ನಾನು. ಗುಡ್ ನ್ಯೂಸ್ ಹೇಳ. ಶಾಕ್ ಆಗ್ತೀರಾ? ಶಾಕ್ ಬೇಕು ನಮ್ಗೆ. ಇವತ್ತೇ ರಿಜಿಸ್ಟ್ರೇಷನ್. ಹೌದಾ? ಕಂಗ್ರಾಚುಲೇಷನ್ ದೀಪು. ತುಂಬಾ ಒಳ್ಳೇದಾಗಿ, ದೇವ್ರು ಒಳ್ಳೇದ್ ಮಾಡ್ಲಪ್ಪ ನಿಮ್ಗೆ. ಇನ್ನ ಇವಾಗ ಇನ್ನ ಒಳ್ಳೇದಾಗಿ ನಿಮ್ಗೆ. ಅದಕ್ಕೆ ನೀವು ಬರ್ಲೇಬೇಕು ರಿಜಿಸ್ಟ್ರೇಷನ್ಗೆ. ನಾನು ನನ್ನೇ ತರ ನಾನು ರಾಘವೇಂದ್ರ ಅಂತ ಕೇಳ್ಕೊಂಡೆ, ಮಕ್ಳು ಏನ್ ಆಸೆ ಇಟ್ಕೊಂಡವ್ರ ಅದೆಲ್ಲ ಆಸೆ ನೆರವೇರ್ಲಪ್ಪ ಅಂತ. ಹೌದಾ? ಹಂಗೆಲ್ಲ ಕತೆ. ಇವತ್ತು ರಿಜಿಸ್ಟ್ರೇಷನ್ ಹೋಗಿ ಬರೋಣ, ನಾವ್ ಸೈನ್ ಮಾಡಿ ಬರೋಣ ನಮ್ ಮನೆ. ಆಮೇಲೆ ಕೀ ತಗೊಂಡ್ ನಾಳೆ ಮನೆ ನೋಡೋಣ. ಇವತ್ತು ನಾಳೆ ನೋಡ್ಕೊಂಡೆ. ಇವಾಗ ಕತ್ಲೆ ಆಗ್ಬಿಡುತ್ತಲ್ಲ, ಏನಿರುತ್ತೆ. ನಾಳೆ ಬೆಳಿಗ್ಗೆ ಹೋದ್ರೆ ಆರಾಮದಲ್ಲಿ ನೋಡ್ಕೊಂಡೆಲ್ಲ ಬರ್ಬೋದು. ನಾಳೆ ದೀಪ ಮನೆ ತಗೊಳೋದು ಅಷ್ಟೊಂದು ಸುಲಭ ಇಲ್ಲ, ಯಾಕಂದ್ರೆ ಮಾಮ ಮಾಮಿಗೆ ಏನು ಕತೆ ಗೊತ್ತಿಲ್ಲ, ಯಾರಿಗೂ ಹೇಳಲಿಲ್ಲ. ಸಿಕ್ಕಾಪಡೆ ಟೆನ್ಷನ್, ಸಿಕ್ಕಾಪಡೆ ಜಗಳ, ಸಿಕ್ಕಾಪಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇತ್ತು, ಮನ್ಸಲ್ಲಿ ಬೇಜಾರಿತ್ತು. ನಾವ್ ಅನ್ಕೊಂಡಿದ್ದು ಆಗಲ್ಲ. ನಿಮ್ಮಲ್ಲೇ ಜಗಳ, ನಮ್ಮಲ್ಲಿ ಜಗಳ ಅಂತ ಜಗಳ ಅಂತ ಹೇಳೋದು ನಮ್ಮಲ್ಲೇ ಜಗಳ. ಅದೇ ನಮ್ಮಲ್ಲಿ ಜಗಳ ಏನಕ್ಕೆ ಅಂದ್ರೆ ಒಂದ್ ದೊಡ್ಡ ವಿಷಯ ಆಯ್ತು. ಆ ವಿಷಯ ತುಂಬಾನೇ ಇಂಪಾರ್ಟೆಂಟ್. ಮನೆ ಬಗ್ಗೆ ಹೆಣ್ಮಕ್ಳು ಯೋಚನೆ ಮಾಡೇ ಮಾಡ್ತಾರೆ. ಅದನ್ನ ನಿಮ್ ಜೊತೆ ನಾನು ಡಿಸ್ಕಸ್ ಮಾಡಿದೀನಿ. ಮಾಮ ಮಾಮಿಗೆ ಆ ವಿಷಯ ತಿಳಿಸಿಲ್ಲ, ನೋಡೋಣ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಆ ವಿಷಯ ಹೇಳಿದಾಗ ಅಂತ. ಮತ್ತೆ ಆದಿ ಎಷ್ಟು ಹೆಲ್ಪ್ ಮಾಡಿದಾರಂದ್ರೆ, ಪ್ರತಿ ದಿನ ಕಾಲ್ ಮಾಡಿ ಪ್ರತಿ ಸತಿ ನಮ್ಗೆಲ್ಲ ಇನ್ಫಾರ್ಮೇಶನ್ ಕೊಟ್ಟು ಎಲ್ಲಾ ಪ್ರಾಸೆಸ್ ನ ಸ್ಮೂತ್ ಆಗಿ, ನಮ್ಗೇನು ತೊಂದರೆನೇ ಆಗಿಲ್ಲ. ಅಂದ್ರೆ ಪ್ರತಿಯೊಂದು ಅವರೇ ನೋಡ್ಕೊಂಡು ಎಲ್ಲಾ ಕ್ಲೋಸ್ ಮಾಡಿದ್ರು. ನಿಮ್ ಕಡೆ ಗೊತ್ತಾಗ್ಲಿ ಅಂತ ಪ್ರೊಸೀಜರ್ ಮಾಡ್ತಾ ಇದಾರೆ. ನಾನು ಹೇಳಿದೀನಿ, ಹೇಳ್ಕೂಡ್ದು ಅಂತ ಅವ್ರಿಗೆ ಹೇಳಿದೀನಿ. ತಿರುಪತಿ ತಿಮ್ಮಪ್ಪ, ಲಕ್ಷ್ಮೀ ವೆಂಕಟೇಶ್ವರ, ದೇವಮ್ಮ ಏನೋ ಸಮಸ್ಯೆ ಇದ್ದೇ ಇರುತ್ತೆ ಬಿಡಮ್ಮ. ಈ ಕಡೆ ಬಿಲ್ಡಿಂಗ್ ಇದೆ, ಆ ಕಡೆ ಮನೆ ಇದೆ, ಮುಂದಗಡೆ ಸ್ವಲ್ಪ ಮಾತ್ರ ಬಿಡ್ಬಾರ್ದು. ಎಲ್ಲಾನು ಇರಕ್ ಆಗಲ್ಲ. ಬೆಳಿಗ್ಗೆ 70,000 ಬಾಡಿಗೆ. ನಾನು ನಿಶ್ಚಿತ 70,000 ಬಾಡಿಗೆ ಕೊಡಕ್ಕೆ ನೀವು ಇವಾಗ ಅದನ್ನು 70,000 ಇನ್ನೇನು ಒಪ್ಕೊಂಡಿರ್ತಾರೆ ಅನ್ಕೊಳ್ಳೋದಷ್ಟೇ. ನಾನು ಬೆಳಿಗ್ಗೆ ಹೇಳಿದ್ರು ಈ ಮನೆಗೆ ಬೇಜಾರಾಯ್ತು ಮಮ್ಮಿ, 2 ವರ್ಷ ಆಯ್ತು, 70,000 ಹೊಸ ಮನೆಗೆ ಹೋಗ್ಬೇಕು ಅನ್ಸೈತೆ ಅಂದಾಗ 30,000 ಎಕ್ಸ್ಟ್ರಾ ಕೂಡ ಕೊಟ್ಟವ್ರಿತಮ್ಮ, ಅದಕ್ಕಿಂತ ಸ್ವಲ್ಪ ಹಾಕಿದ್ರೆ ಮನೆ ಮೇಂಟೈನ್ ಆಗುತ್ತೆ ಅಂತ. ಹಂಗೆ ಒಳ್ಳೇದಾಯ್ತು ಮೇಡಮ್. ಆಯ್ನೋ ಏನ್ ಗುಡ್ಡೀಸ್ ಅಂತ ಹೇಳ್ರಿ ಬರ್ರಿ. ನನಗೆ ಗೊತ್ತಿಲ್ಲ ಸಸ್ಪೆನ್ಸ್ ಅಲ್ಲ. ಲ್ಯಾಂಡ್ ಲಾರ್ಡ್ ಹೆಂಗೆ ಮಿಸ್ ಮೀರಕ್ಕಾಗತ್ತಾ? ನೀವ್ ಹೇಳಿದ್ದು ಸೀಕ್ರೆಟ್, ಹೇಳಿ ಕೂರ್ದು ನಾವೇ ಹೇಳ್ತೀವಿ ಅಂತ. ಟೈಮ್ ಆಯ್ತು. ಬೇಗ ಕಾಫಿ ಕುಡಿದು ಫ್ರೆಶ್ ಆಗಿ ಹೋಗೋಣ. ಹೌದಾ? ಫಿಲ್ಟರ್ ಕಾಫಿ ಇವತ್ತು ಸ್ಪೆಷಲ್ ಡೇಗೆ ಸ್ಪೆಷಲ್ ಕಾಫಿ. ಅಂದ್ರೆ ನಾನು ಒಲೆ ಮೇಲೆ ಕುತ್ಕೊಂಡು ಕಾಫಿ. ನಿಮ್ ಮಗ ತಾನೇ ಅರ್ಜೆಂಟ್ ಮಾಡ್ತಾ ಇರೋದು. ಫಸ್ಟ್ ಹೇಳಿದ್ರೆ ಇಷ್ಟೊಂದು ಕಾಫಿ ತಗೊಂಡು ಅಲ್ಲೇ ಇಡ್ತೀನಿ. 4 ಗಂಟೆ ಕ್ಲೋಸ್ ಆಗುತ್ತೆ, ಹೋಗ್ಬೇಕಂತ 15 ನಿಮಿಷ ಅಂತೆ.
ಈ ವಿಡಿಯೋ ನೋಡ್ತಾ ನೋಡ್ತಾ ನನ್ನ ಮುಖದಲ್ಲೇ ನಗು ಇದೆ. ಬಿಕಾಸ್ ತುಂಬ ಸಮಯ ಆದಮೇಲೆ ಮತ್ತೆ ನಾನು ಈ ವಿಡಿಯೋ ನೋಡ್ತಾ ಇದ್ದೀನಿ, ಓ ಹೀಗೆಲ್ಲ ಆಯ್ತಾ ಅಂತ. ಸಿ 4 ಗಂಟೆಗೆ ಅಲ್ಲಿರ್ಬೇಕಂತೆ, ರಿಜಿಸ್ಟ್ರೇಷನ್ ಕರೆದಿದ್ದಾರೆ ಆಯ್ತಾ. ಇವರು ಪಾಪ ಬೆಳಿಗ್ಗೆ ಹೋದವ್ರು ಬಂದಿರೋದೇ ಒಂದು 3:30-4 ಗಂಟೆಗೆ ಬಂದಿದ್ದಾರೆ. 3:30ಗೆ ಬಂದಿದ್ದಾರೆ ಅಲ್ವಾ. ಬಂದ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಆಮೇಲೆ ಊಟ ಮಾಡಿದ್ದಾರೆ. ಊಟ ಮಾಡೋದೇ ಕಾಫಿ ಬೇಕು ಅಂತ ಕೇಳಿದ್ದಾರೆ. ಸರಿ ನಾವೆಲ್ಲರೂ ಕಾಫಿ ಮಾಡೋ ಅಂತ ಹೊರಟ್ರೆ ಒಬ್ರಾದ್ಮೇಲೆ ಒಬ್ರು ಬೈತಾನೆ ಇದ್ದಾರೆ. ಟೈಮ್ ಗೊತ್ತಾಗಲ್ವಾ ನಿಮ್ಗೆ, ಟೈಮ್ ಸೆನ್ಸ್ ಅಂತ. ಇನ್ನು ನಾವು ಹೊರಡ್ಬೇಕು ಅಂತ ಹೊರಟಿದ್ದೀವಿ. ಅವ್ರು ಕಾಫಿ ಮಾಡಿದ್ದಾರೆ ಮಾಮಿ ಆಯ್ತಾ, ಅರ್ಜೆಂಟ್ ಅಲ್ಲಿ ಕಾಫಿ ಮಾಡಿರೋದನ್ನ ಇವ್ರು ಕುಡಿತಾ ಇದ್ದಾರೆ. 2 ಸಿಪ್ ಕುಡಿದ್ಬಿಟ್ಟು ಲೇಟ್ ಆಯ್ತು ಅಂತ ಹೊರಟಿದ್ವಿ. ಬಿಕಾಸ್ ಟೈಮ್ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ ನೋಡಿದ್ರೆ ಮಾಮ ಬಾತ್ರೂಮ್ಗೆ ಹೋಗಿದ್ದಾರೆ. ಅಲ್ಲ ಮಾವ ಇಷ್ಟೊತ್ತು ಸುಮ್ಮನೆ ಇದ್ಬಿಟ್ಟು ಈಗ ಹೋಗಿದ್ದಾರೆ. ಬಾಗಿಲು ಹಾಕೋ ಟೈಮಲ್ಲಿ ಬಾತ್ರೂಮ್ಗೆ ಹೋಗಿ ಕೂತಿದ್ದಾರೆ. ಬಾತ್ರೂಮ್ ಅಲ್ಲಿ ಕೂತು ಅವರು ಬರ್ತಾ ಇಲ್ಲ. ದೀಪುಗೆ ಹೆಂಗ ಸಿಟ್ಟು ಬಂದಿದೆ, ಲೇಟ್ ಆಗಿದೆ ಅಂತ ನಾವು ಕಾರಲ್ಲಿ ಹೊರಟ್ವಿ. ಅವರಿಬ್ರು ಇನ್ನೊಂದು ಕಾರ್ ಹತ್ರ 2 ವೀಲರ್ ಯಾವ್ದ್ರಲ್ಲಾದ್ರೂ ಬರುತ್ತಾರೆ ಇವಾಗ. ಅಯ್ಯೋ ಕತೆ. ರಿಜಿಸ್ಟ್ರೇಷನ್ ದಿನ ಆದ್ರೂ ಒಂದು ಸುಮ್ಮನೆ ಸೈಲೆಂಟ್ ಆಗಿ ಟೈಮ್ಗೆ ಆರಾಮಾಗಿ ಹೋಗ್ಬೋದಿತ್ತು. ಹೆಂಗ್ ಗೊತ್ತಾ ದೀಪು, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೋಗ್ಬಿಟ್ಟಿದ್ವಿ. ನೀವು ಬನ್ನಿ ಅಂದಿದ್ರೆ ನಾವು ಆರಾಮಾಗಿ ಖುಷಿಯಾಗಿ. ಇಲ್ಲ, ಅವ್ರು ನನ್ಗೆ ಹೇಳಿದ್ದು 10 ನಿಮಿಷ ಬಂದ್ ಹೋಗಿ ಅಂತ. ಮತ್ತೆ ಅಲ್ಲೇ ಏನು ಕೂರಿಸಿದ್ದಾರೆ, ನೀವು ಮಾತಾಡ್ಬೇಕು ಅಲ್ಲೆಲ್ಲ. ಆಗಿಲ್ಲ ಕೆಲಸ ಬೆಳಗ್ಗೆ. ಪೇಮೆಂಟ್ ಆದ್ಮೇಲೆ ನಾನು ಬಂದೆ. ಪೇಮೆಂಟ್ ಆಗ್ದಲೇ ಬಂದಿದ್ರೆ ಏನು ಆಗ್ತಾನೆ ಇರಲಿಲ್ಲ. ಅದು ಬೆಳಗ್ಗೆನ ಪೇಮೆಂಟ್ ಆಗೇ ಇಲ್ಲ. ಅದು ಅವರು 10:30ಗೆ ಬನ್ನಿ ಅಂದ್ರೆ ಅವ್ರು ಬಂದಿದ್ದೆ 12 ಗಂಟೆಗೆ. ಅಂದ್ರೆ ಅವ್ರು ಇದು ಮನೆ ಕೆಲಸನೇ ಮಾಡ್ತಾ ಇದ್ರು ಬೇರೆ ಕಡೆ, ಮನೆದು ರಿಲೇಟೆಡ್. ಬಟ್ ಅಷ್ಟು ಈಸಿಯಾಗಿ ಆಗಲ್ಲ ಇವೆಲ್ಲ, ವೆಯ್ಟ್ ಮಾಡ್ಲೇಬೇಕು. ಒಳ್ಳೆ ಪಪ್ಪ ಇತ್ತೇನಮ್ಮ ಇಲ್ಲಿ ರಿಜಿಸ್ಟ್ರೇಷನ್ ಮಲ್ಪರೆ ಪೋಂದಿಲ್ಲ ಐಕ್ ನಿಕ್ಲಿಕ್ ಫನ್ ಕಾಂದ್ ಕಂದ ಹೇಳಿ ಪಪ್ಪನ್ಗೆ. ಹೌದು ಹೌದು ಹೌದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೋಗಿ ಬನ್ನಿ ಆಯ್ತಾ. ಅಪ್ಪಾಜಿ ಮಾಮ ಬರ್ತಾ ಇದಾರೆ ಹಿಂದೆ. ಆಯ್ತಾ, ಮತ್ತೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ, ಬಿಟ್ಟು ಹೋಗಿದ್ದೀರಾ? ನಮ್ಗೆ ಗೊತ್ತಿಲ್ಲ. ಈಗ ಒಂದು ನಮಗೆ ನೀವು ಅತ್ತೆ ಎಲ್ಲ ಬರ್ಬೇಕಂತ ಆಸೆ ಇತ್ತು, ಬಟ್ ಅತ್ತೆಗೆ ಹೇಳಲಿಲ್ಲ, ನಿಮಗೆ ಹೇಳಲಿಲ್ಲ. ನಿನ್ನೆ ಎಷ್ಟು ಮಧ್ಯಾಹ್ನ ಮಾಮಿಗೆ ಹೇಳಿದ್ ಹೊರಟು ಬನ್ನಿ ಇವಾಗ್ಲೇ ಅಂತ ಅರ್ಜೆಂಟ್. ಇಲ್ಲಿಂದ ಹಾಗೆ ಟೆಂಪಲ್ಗೆ ಹೋಗಿ ಕಾಫಿ ಕುಡ್ಕೊಂಡು ನಿಮ್ಗೊಂದು 10 ಗ್ಲಾಸ್ ಕಾಫಿ ಕೊಡ್ತೀನಿ. 10 ಗ್ಲಾಸ್ ಕಾಫಿ ಕುಡ್ಕೊಂಡು ಮನೆಗೆ ಹೋಗೋಣ ಆಯ್ತಾ. ಅತ್ತೆ, ಅಪ್ಪ, ಅಮ್ಮ, ಮಾಮ, ಮಾಮಿ ಎಲ್ಲರೂ ಇರಬೇಕು ಅನ್ನೋ ಆಸೆ ಆಗಿತ್ತು ನಮಗೆ. ಆದರೆ ನಾವು ಮನೆ ಕನ್ಫರ್ಮ್ ಮಾಡಿ ತೀರಾ ಲೇಟ್ ಆಗಿತ್ತು. ಬಿಕಾಸ್ ಮನೆ ತಗೊಳ್ಳೋದೊಂದು ಸುಲಭ ಡಿಸಿಷನ್ ಅಲ್ಲ. ಎಲ್ಲ ಆಸ್ಪೆಕ್ಟ್ನ ನಾವು ಕನ್ಸಿಡರ್ ಮಾಡಬೇಕಲ್ವ. 1 ವರ್ಷ 2 ವರ್ಷಕ್ಕೆ ಇರೋ ಮನೆ ಅಲ್ಲ ಇದು. ಸ್ವಂತ ಮನೆ ಅಂದಮೇಲೆ ನಾವು ಲೋನ್ ಕಟ್ಟಬೇಕಾಗತ್ತೆ, ಹಲವಾರು ಜವಾಬ್ದಾರಿ ಇರುತ್ತೆ. ಹಾಗಾಗಿ ಎಲ್ಲದನ್ನು ಯೋಚನೆ ಮಾಡಿ ನಾವು ಫೈನಲ್ ಡಿಸಿಷನ್ ತಗೊಳ್ಳೋದಕ್ಕೆ ಬಹಳ ಲೇಟ್ ಆಯಿತು. ಅದರ ಇಮಿಡಿಯೇಟ್ ನೆಕ್ಸ್ಟ್ ಏನೇ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇತ್ತು. ಯಾಕೆ ಅಂದರೆ ಅದಾದಮೇಲೆ ಶೂನ್ಯ ಮಾಸ, 1 ತಿಂಗಳು ಏನೂ ಕೆಲಸ ಮಾಡೋದಕ್ಕಾಗಲ್ಲ ಅಂತ. ಸೊ ಹಾಗಾಗಿ ನನಗೆ ನಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ಮೆಂಬರ್ಸ್ ಇರಲೇಬೇಕು, ಅವ್ರ ಕನಸಾಗಿತ್ತು ಇದು. ಆದರೆ ಅವ್ರಿಗೆ ಬರೋದಕ್ಕಾಗಿಲ್ಲ ಬಿಕಾಸ್ ಆಫ್ ಲಾಸ್ಟ್ ಮಿನಿಟ್ ರಶ್ ಆಯಿತಾ. ಬಟ್ ನಂದಲೆಸ್ ಅವ್ರ ಆಸೆ ಇದ್ದಿದ್ದೇನು, ಮಕ್ಕಳದೊಂದು ಸ್ವಂತ ಮನೆ ಆಗಬೇಕು, ನಮ್ಮದೇ ಆದಂಥ ಒಂದು ಸ್ವಂತ ಮನೆ ಇರಬೇಕು ಅಂತ. ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ, ಎಜುಕೇಷನ್ ಕೊಟ್ಟಿದ್ದಾರೆ. ಮುಂದಕ್ಕೆ ನಮ್ಮ ದಾರಿನ ನಾವು ನೋಡಿಕೊಂಡು ಅವರನ್ನು ಖುಷಿಪಡಿಸೋದು ಇದೊಂದು ದೊಡ್ಡ ವಿಷಯ ಆಗಿತ್ತು ನಮ್ಮಿಬ್ಬರಿಗೂ. ಬಟ್ ತುಂಬ ಜನ ಕೇಳ್ತಾಯಿದ್ರು, ಯಾಕೆ ನೀವು ಮನೆ ತಗೊಳ್ತಾ ಇಲ್ಲ, ಯಾಕೆ ನೀವು ಮಗು ಮಾಡ್ತಾ ಇಲ್ಲ ಅಂತ. ಎಲ್ಲದಕ್ಕೂ ಟೈಮ್ ಬರಬೇಕು. ಹೇಳೋರು ತುಂಬ ಹೇಳ್ತಾನೆ ಇರ್ತಾರೆ, ಬಟ್ ನಮಗೆ ಯಾವ ಟೈಮ್ಗೆ ಏನು ಮಾಡಬೇಕು, ಯಾವ್ದು ಕರೆಕ್ಟ್ ಅನಿಸುತ್ತೆ ಅದನ್ನು ನಾವು ಮಾಡಬೇಕು ಅಲ್ವಾ. ಇವಾಗ ಬಾಡಿಗೆ ಮನೆ ಏನಕ್ಕೆ, ಫ್ಲ್ಯಾಟ್ ಏನಕ್ಕೆ, ಸ್ವಂತ ಮನೆ ಮಾಡಿಲ್ವಾ, ಎಲ್ಲದಕ್ಕೂ ಒಂದೊಂದು ರೀತಿಯ ಪ್ರಶ್ನೆಗಳು ಇದ್ದೇ ಇರುತ್ತೆ. ಏನು ಮಾಡಿದ್ರೂ ಪ್ರಶ್ನೆ ಹಾಕೋರು ಹಾಕ್ತಾರೆ. ಸೊ ನಾಟ್ ಟು ವರಿ, ನಿಮ್ಮ ಲೈಫಲ್ಲಿ ನಿಮ್ಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ. ಮಾಮ ಮಾಮಿ ಬೆಂಗಳೂರಲ್ಲೇ ಇದ್ದಿದ್ದರಿಂದ ಅವ್ರಿಗೆ ಬರೋದಕ್ಕಾಯಿತು. ಅತ್ತೆ ಪಾಪ ಹಾಸನಿಂದ ಬರಬೇಕು, ಅದು ಕಷ್ಟ ಆಗುತ್ತೆ ಲಾಸ್ಟ್ ಮಿನಿಟ್. ಅಪ್ಪ ಅಮ್ಮನಿಗೂ ಹಾಗೆ. ಬಟ್ ಕೆಲಸ ಎಲ್ಲ ಚೆನ್ನಾಗಾಯಿತು, ಅವ್ರ ಆಶೀರ್ವಾದ ಸದಾ ಇರುತ್ತೆ ಅಂತ ನಮ್ಮ ಭಾವನೆ. 5:45 ನಮ್ಮ ಕೆಲಸ ಆಯಿತು. ಇವಾಗ ಮನೆ ನಮ್ಮದು. ಹಾಂ, ಇವಾಗ ನಾವೆಲ್ಲರೂ ಹೊಸ ಮನೆಗೆ ಹೋಗ್ತಾ ಇದ್ವಿ. ಬಿಕಾಸ್ ಒಫಿಷಿಯಲ್ ಆಗಿ ಕೀನ ಅವರು ಮನೆ ಒಳಗಡೆನೆ ನಮಗೆ ಕೊಡ್ತಾರೆ ಅಂತ. ಸರಿ ಅಂತ ಇವಾಗ ಅಲ್ಲಿ ಹೋಗ್ತಾ ಇದ್ವಿ. ಖುಷಿನಾ? ತುಂಬ ಖುಷಿ. ಫುಲ್
ಓನರ್ ಕೇಳ್ತಾ ಇದ್ರು ನಿಮ್ಮ ಅತ್ತೆ ಎಲ್ಲ ನಾವಂದ್ವಿ ಈ ಥರ ಸಡನ್ನಾಗಿ ಆಯ್ತಲ್ಲ, ಸೊ ಹಾಗಾಗಿ ನಮಗೂ ಧೈರ್ಯ ಇರಲಿಲ್ಲ ಆಗುತ್ತಾ ಇಲ್ವಾ ಅಂತ. ಸುಮ್ಮನೆ ಅವ್ರು ಅಲ್ಲಿಂದ ಬರಬೇಕಾಗುತ್ತೆ ಅಲ್ವಾ ಅಂತ ಹಂಗಂದ್ವಿ. ಸೊ ಹೊರಡೋಣ. ಇವಾಗ ಅತ್ತೆ ಕಾಲ್ ಮಾಡ್ತಾ ಇದ್ದೀವಿ, ಫಸ್ಟ್ ಅವರಿಗೆ ನ್ಯೂಸ್ ಹೇಳೋಣ ಅಂತ. ಅತ್ತೆ ಒಂದು ಗುಡ್ ನ್ಯೂಸ್ ಇದೆ ಅತ್ತೆ. ಹೇಳದಾ? ಏನಂತ ಗೆಸ್ ಮಾಡಿ ಗುಡ್ ನ್ಯೂಸ್. ಏನ್ ಹೇಳೋದು, ಏನು ಪೇಪರ್ ಇಟ್ಕೊಂಡಿದ್ಯಾ, ಏನ್ ಗೊತ್ತಿಲ್ಲ ನಿಮ್ಗೆ. ನಿಮಗೆ ಕನ್ಸಿತ್ತ ನಿಮ್ ಮಗಂದೇ ಒಂದ್ ಸ್ವಂತ ಮನೆ ಆಗ್ಬೇಕು ಅಂತ ಬೆಂಗಳೂರಿನಲ್ಲಿ? ಆ ಕನ್ಸು ನನ್ಸು ಆಯ್ತು. ಹೆಂಗೆ? ಇವತ್ತು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ ಅತ್ತೆ. ಅತ್ತೇನು ತುಂಬ ಖುಷಿ ಪಟ್ರು ಗೊತ್ತಾ, ಬಿಕಾಸ್ ಇದು ಎಲ್ರೂ ಕನಸಾಗಿತ್ತು ನಮ್ಮ ಫ್ಯಾಮಿಲಿನಲ್ಲಿ. ರಿಜಿಸ್ಟ್ರೇಷನ್ ಆಯ್ತು ಸುಮು, ಥ್ಯಾಂಕ್ ಯು. ಹ್ಯಾಪಿ ಫಾರ್ ಯು. ಥ್ಯಾಂಕ್ ಯು ಸುಮು. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಹೊಸ ಮನೆ ಹತ್ರ ಹೋಗೋಣ ಅಲ್ವಾ? ಎಲ್ಲ ಹತ್ತಿರದಲ್ಲಿದ್ದಾರೆ, ಈ ಥರ ಎಲ್ಲ ಅಲ್ಲಿಂದ ತುಂಬ ಚೆನ್ನಾಗಿದೆ. ಅಲ್ಲಿ ನಾನೇ ಮಾರಾಗ ಒಂದು ಅಂಗಡಿ ಇಟ್ಕೊಂಡಿದ್ದ ಅವನಕ್ಕೆ ಹೋಗ್ಬೇಕು ಎಲ್ಲರೂ. ನೂರಾರು ಅಂಗಡಿಗಳಿವೆ ಅಲ್ವಾ? ಇಲ್ಲಿ ಅಂಗಡಿ ಇದೆ, ಬಿಸ್ಕಿಟ್ ಇಲ್ಲೇ ತಂದಿದ್ದಾರೆ ಪಕ್ಕದಲ್ಲಿ. ತುಂಬ ಪ್ರಶ್ನೆಗಳು ಬರ್ತಾ ಇದೆ ನನಗೆ. ಯಾಕೆ ಫ್ಲ್ಯಾಟ್ ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾವ ಏರಿಯಾ, ನಾವು ಮನೆ ನೋಡ್ತಾ ಇದ್ದೀವಿ, ನಿಮ್ಮ ಏರಿಯಾ ಹೇಳಿದ್ರೆ ಹೆಲ್ಪ್ ಆಗುತ್ತೆ ಅಂತ. ಕೆಲವೊಂದು ಪ್ರೈವಸಿ ರೀಸನ್ಸಿಂದ ನಾನು ಡೀಟೇಲ್ಸ್ನ ಶೇರ್ ಮಾಡೋದಕ್ಕಾಗಲ್ಲ, ಬಟ್ ನಿಮಗೆ ಯಾವುದಾದ್ರೂ ಡೀಟೇಲ್ಸ್ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನು ಡೆಫಿನೆಟ್ ಆಗಿ ಶೇರ್ ಮಾಡುವಂಥ ಪ್ರಯತ್ನ ನನ್ನದಾಗಿರುತ್ತೆ. ಸೊ ಮುಂದೆ ಬರುವಂಥ ವೀಡಿಯೋಸ್ಗಾಗಿ ವೇಟ್ ಮಾಡ್ತಾ ಇರಿ ಆಯಿತಾ. ಈ ವಿಡಿಯೋ ನೋಡಿ ತುಂಬ ಖುಷಿಯಿಂದ ನಮಗೆ ವಿಶ್ ಮಾಡಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೆಗೆ ಮಾಮ ಮಾಮಿಯವರು ಫಸ್ಟ್ ಟೈಮ್ ಬಂದಿದ್ದರು ಆ್ಯಂಡ್ ಹಾಗೆ ಹೇಳ್ತಾ ಇದ್ರು ಹೇಗಿದೆ, ಏನಿದೆ, ಎಲ್ಲಿ ಏನೇನು ಮಾಡ್ಬೋದು ಅಂತ. ಇಷ್ಟು ಬರುತ್ತೆ, ಅದಕ್ಕೆ ನಾನು ಈ ಕಡೆ ನೋಡಿ ಅಡುಗೆ ಎಲ್ಲ ಮಾಡೋದಿದ್ರೆ ಆ ಕಡೆ ಅಡುಗೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ, ಈ ಕಡೆ ಒಂದು ಇಂಡಕ್ಷನ್ ಸ್ಟವ್ ಇತ್ತು ಅಡುಗೆ ಮಾಡೋದಕ್ಕೆ, ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಇವಾಗ ಬಾಕಿ ಇದ್ದಾಗ ಬಾತ್ರೂಮ್ ಥರ ಯೂಸ್ ಮಾಡೋದು. ಇದು ಇಷ್ಟು ಬೇಕಾಗುತ್ತೆ, ಇಷ್ಟು ಕಟ್ ಮಾಡೋದು. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆ್ಯಂಡ್ ಎಲ್ಲ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ, ಬಿಕಾಸ್ ತುಂಬ ಜನರಿಗೆ ಹೆಲ್ಪ್ ಆಗುವಂಥ ಇನ್ಫಾರ್ಮೇಷನ್ ಶೇರ್ ಮಾಡಬೇಕನ್ನೋದು ನನ್ನ ಆಸೆ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಮಿಸ್ ಮಾಡದೆ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಬರುತ್ತೆ. ಮತ್ತೆ ಸಿಗೋಣ, ಬಾಯ್.